ಬ್ಯಾಚಿನ ಸ್ಟೂಡೆಂಟ್ ಸೀಸನ್ 7 ಸ್ಟೂಡೆಂಟ್ಸ್ ನಿಂತ್ಕೊಂಡಿದ್ದಾರೆ. ಏಷ್ಯಾದಲ್ಲೇ ಲಾರ್ಜೆಸ್ಟ್ ಫ್ಲವರ್ ಮಾರ್ಕೆಟ್ ಅಂತ ಅಂದರೆ ಅದು KR ಮಾರ್ಕೆಟು. ಇವತ್ತಿಂದ ಫ್ಲವರ್ ವರ್ಕ್ ಆಗ್ತಾ ಇದೆ. ವೆಸ್ಟರ್ನ್ ಫ್ಲವರ್ ಎಲ್ಲೆಲ್ಲಿ ಸಿಗುತ್ತೆ, ಯಾವ ತರ ಸಿಗುತ್ತೆ, ಕಾಸ್ಟಿಂಗ್ ಹೇಗಿರುತ್ತೆ, ಮತ್ತೆ ವೀಕ್ ಡೇಸ್ ಅಲ್ಲಿ ಪ್ರೈಸ್ ಹೇಗಿರುತ್ತೆ, ವೀಕೆಂಡ್ ಅಲ್ಲಿ ಪ್ರೈಸ್ ಹೇಗಿರುತ್ತೆ, ಮತ್ತೆ ಒಂದು ವೆಂಡರ್ ಜೊತೆ ನಾವು ಹೇಗೆ ಅವ್ರ ಜೊತೆ ಮಾತಾಡಬೇಕು, ಮತ್ತೆ ಬಾರ್ಗಿಂಗ್ ಹೇಗೆ ಮಾಡಬೇಕು, ಅರ್ಲಿ ಮಾರ್ನಿಂಗ್ ಬಂದ್ರೆ ಯಾವ ಪ್ರೈಸ್ ಇರುತ್ತೆ, ಅದಾದ್ಮೇಲೆ ಒಂದು 10 o'clock 11 o'clock ಬಂದ್ರೆ ಯಾವ ತರ ಪ್ರೈಸ್ ಇರುತ್ತೆ, ಆಫ್ಟರ್ನೂನ್ ಬಂದ್ರೆ ಯಾವ ತರ ಪ್ರೈಸ್ ಇರುತ್ತೆ, ಈವ್ನಿಂಗ್ ಬಂದ್ರೆ ಯಾವ ತರ ಪ್ರೈಸ್ ಇರುತ್ತೆ. ಜೊತೆಗೆ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ ಅಬ್ಸರ್ವ್ ಮಾಡಬೇಕು ಮಾರ್ಕೆಟ್. ನೀವು ಒಂದು ಚಿಕ್ಕದು ಬೊಕ್ಕೆಗೆ ನೀವು ಐಟಮ್ ತಗೊಂಡ್ರು ಆ ವೆಂಡರ್ ಜೊತೆ ಒಂದು ನಂಬರ್ ಎಕ್ಸ್ಚೇಂಜ್ ಮಾಡೋದಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಒಂದು ರೋಸ್ ಬೊಕ್ಕೆ 120 rupees ಅಂತ ಹೇಳ್ತಾರೆ, ಅದನ್ನ ನೀವು ಎಷ್ಟಿಗೆ ಕೇಳಬೇಕು, ಅದಾದ್ಮೇಲೆ 120 rupees ತಗೋಬೇಕು, ಇಲ್ಲ ಅಂದ್ರೆ 100 rupees ಬಾರ್ಗಿಂಗ್ ಮಾಡ್ಬೇಕಾ, ಇದನ್ನೆಲ್ಲ ಇವತ್ತು ತಿಳ್ಕೊಂತ ಹೋಗೋಣ. ಬನ್ನಿ ಇವತ್ತು ಕಂಪ್ಲೀಟ್ ಆಗಿ ನೋಡ್ಕೊಂಡು ಬರೋಣ. ಗ್ಲಿಮ್ಸ್ ಎಲ್ಲ ಬರುತ್ತೆ. ಲೆಟ್ಸ್ ಗೋ. ನೀವು ನೋಡ್ಬೋದು, ಈವೆಂಟ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ತುಂಬಾ ಜನ ಈಸಿ ಅಂತ ಅನ್ಕೊಂತಾರೆ. ನೋ, ತುಂಬಾ ಕಷ್ಟ ಇದೆ. ನಾಟ್ ಓನ್ಲಿ ಮಾರ್ಕೆಟ್, ನೀವು ಯಾವುದೇ ಒಂದು ಈವೆಂಟ್ ಫೀಲ್ಡ್ ಅಲ್ಲಿ ನೀವು ನೋಡೋದಾದ್ರೆ ಚಳಿ ಇರ್ಲಿ, ಮಳೆ ಇರ್ಲಿ, ಕೋಲ್ಡ್ ಇರ್ಲಿ, ವರ್ಕ್ ಅನ್ನೋದು ಮಾಡ್ಲೇಬೇಕು. ಏನ್ ನಾವು ಕ್ಲೈಂಟ್ಗೆ ನಾವು ಪ್ರಾಮಿಸ್ ಮಾಡಿರ್ತೀವಿ ಅದನ್ನ ಡೆಲಿವರಿ ಮಾಡೋದೇ ನಮ್ಮ ಈವೆಂಟ್ ಆರ್ಗನೈಸರ್ ಅಂತ ಹೇಳ್ಬೋದು. ಒಂದು 30 ಸೆಕೆಂಡ್ ಅಲ್ಲೇ ಕ್ವಿಕ್ ಆಗಿ ತಿಳ್ಕೊಂಡ್ ಬರೋಣ. ಏನ್ ಅನಿಸ್ತೈತೆ? ಒಳ್ಳೆ ಚಳಿ ಆಗ್ತಿದೆ. ಚೆನ್ನಾಗಿದೆ ಸರ್. ಎಸ್, ನೈಸ್. ಚೆನ್ನಾಗಿದೆ. ಏನ್ ಫೀಲ್ ಆಗ್ತಿದೆ? ಫಸ್ಟ್ ಟೈಮ್ ಬ್ಯಾಂಗ್ಳೂರ್ಗೆ ಬಂದಿದ್ದು ಮತ್ತೆ ಈ ತರ ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದು? ಹೌದು ಸರ್, ಸೆಕೆಂಡ್ ಟೈಮ್. ಎಸ್. ಏನ್ ಅನ್ನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತಿದೆ ಸರ್. ಚೆನ್ನಾಗಿ ಅನಿಸ್ತಾ ಇದೆ. ಹೊಸ ಎಕ್ಸ್ಪೀರಿಯನ್ಸ್ ಸರ್. ಹೊಸ ಎಕ್ಸ್ಪೀರಿಯನ್ಸು. ಯಾವಾಗಲೂ ಫ್ಯಾಮಿಲಿ ಜೊತೆ ಬರ್ತಾ ಇದ್ವಿ. ಫಸ್ಟ್ ಟೈಮ್ ಇನ್ಸ್ಟಿಟ್ಯೂಟಿಂದ ಬಂದಿದ್ದೀವಿ. ಫ್ಲವರ್ ಡೆಕೋರೇಷನ್ ಬಗ್ಗೆ ಮತ್ತೆ ಎಲ್ಲೆಲ್ಲಿ ಫ್ಲವರ್ಸ್ ಎಲ್ಲೆಲ್ಲಿ ಸಿಗುತ್ತೆ ಅಂತ ಬಂದಿದ್ದೀವಿ. ನಮ್ಮ ಜೊತೆಗೆ ನಮ್ಮ ಟ್ರೈನರ್ ಕೂಡ ಇದ್ದಾರೆ. ಹೇಗೆ ಅನಿಸ್ತಿದೆ? ಲಾಸ್ಟ್ ಬ್ಯಾಚು, ಈ ಬ್ಯಾಚು, ಪ್ರತಿ ಬ್ಯಾಚು ಕೂಡ ನಾವು ಲೈವ್ ಎಕ್ಸ್ಪೀರಿಯನ್ಸ್ನ ಕೊಡ್ತಾ ಹೋಗ್ತಿದ್ದೀವಿ. ನಮ್ಮ ಸ್ಟೂಡೆಂಟ್ಸ್ಗೆ ಆ ಲೈವ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಹೊಸ ವಿಚಾರಗಳನ್ನ ಅವ್ರಿಗೆ ತಿಳಿಸ್ಕೊಡೋಕ್ಕೆ, ಆಮೇಲೆ ಹೊಸ ವಿಚಾರ ಏನಾರು ಇದ್ದರೆ ನಾನೂ ಕಲ್ತ್ಕೊಳ್ಳೋಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸೂಪರ್. ಅದ್ರ ಜೊತೆಗೆ ನೋಡಿ, ಲಾಸ್ಟ್ ಎಲ್ಲ ಒಬ್ಬರು ಟ್ರೈನರ್ ಇದ್ದರು, ಮತ್ತು ಫಸ್ಟ್ ಬ್ಯಾಚಿಂದ ನಾನು ಟ್ರೈನಿಂಗ್ ಕೊಡ್ತಾ ಇದ್ದೆ. ಇವತ್ತು 4-5 ಜನ ಟ್ರೈನರ್ ಇದ್ದಾರೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ. ಲಾಸ್ಟ್ ಬ್ಯಾಚ್ ಸ್ಟೂಡೆಂಟು ಈ ಬ್ಯಾಚಲ್ಲಿ ಟ್ರೈನರ್ ಕೂಡ ಆಗಿ ಕೆಲಸ ಮಾಡ್ತಿದ್ದಾರೆ. ಮೇಡಮ್, ಏನು ಅನ್ನಿಸ್ತಾ ಇದೆ? ಸರ್ ತುಂಬ ಖುಷಿ ಆಗ್ತಿದೆ ಮತ್ತೆ ಎಕ್ಸೈಟೆಡ್ ಆಗಿದ್ದೀನಿ ಸರ್. ಚೆನ್ನಾಗಿರುತ್ತೆ ಸರ್. ದಿವ್ಯಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ದಿವ್ಯಾ ಮೇಡಮ್, ಏನು ಅನ್ನಿಸ್ತೀರಾ? ಸರ್ ತುಂಬ ಖುಷಿ ಆಗ್ತಾ ಇದೆ. ನಾವು ಲಾಸ್ಟ್ ಒಂದು 3 months ಮುಂಚೆ ಸ್ಟೂಡೆಂಟ್ ಆಗಿ ಬಂದಿರೋದಕ್ಕೂ ಈಗ ನಾವು ಟ್ರೈನರ್ ಆಗಿ ಸ್ಟೂಡೆಂಟ್ಸಿಗೆ ಹೇಳ್ಕೊಡೋಕ್ಕೂ ತುಂಬ ಖುಷಿ ಆಗಿದ್ದೀವಿ ಸರ್. ನೀವು ಕೂಡ ಲೈವ್ ನೆಕ್ಸ್ಟ್ ಬರ್ತೀವಿ ಅಂತ ಹೇಳ್ತಾ